ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಪಟ್ಟಣದ ತಾಲೂಕು ಪತ್ರಿಕಾ ಕಾರ್ಯಾಲಯದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪುರಸಭೆ ಮುಖ್ಯಾಧಿಕಾರಿ ಮಹಂತೇಶ್ ಎಸ್ ನಿಡವಣಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ, ಪತ್ರಿಕಾ ರಂಗವು ಅತ್ಯಂತ ಮಹತ್ವದ್ದು ಮತ್ತು ಸಮಾಜವನ್ನು ಸರಿದಾರಿಗೆ ತರುವಂತಹ ಕಾರ್ಯ ಪತ್ರಿಕೆ ಮಾಡುತ್ತಿದೆ. ಜೊತೆಗೆ ಪತ್ರಿಕಾ ರಂಗ ಬೆಳೆದು ಬಂದ ದಾರಿ ಮತ್ತು ಪತ್ರಿಕಾ ಹೇಗೆ ಹುಟ್ಟಿ ಬೆಳೆದು ಬಂದದ್ದು ಎಂಬ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ವಿಚಾರವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಕೂಡ ನಮಗೊಂದು ಬಹಳ ನೋವಿನ ಸಂಗತಿ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ಪತ್ರಕರ್ತರು ಹಿಂದಿಂದ ನಮ್ಮ ಕುಬ್ಸದವರು, ವೀರೇಶಣ್ಣ ಶಾನ್ಭೋಗರು, ಅಶೋಕನವರು ಎಲ್ಲ ಹಳೆಯವರೆಲ್ಲ ಸುಮಾರು ಒಂದು 20 ವರ್ಷದ ಹಿಂದಲೂ ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮದೇ ಅಂತ ಪ್ರಾಮಾಣಿಕ ಕಾರ್ಯ ಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಇವತ್ತಿನವರೆಗೆ ನೋವಿನ ಸಂಗತಿನ ಹೇಳ್ತಾರೆ. ಇದರಾಗಿ ಸಂತೋಷ ಪಟ್ಟಿರ್ತಕ್ಕಂಥ ವಾತಾವರಣವನ್ನು ಹೇಳಿವು. ಯಾಕಂದ್ರೆ ಅವ್ರಿಗೆ ಮಾಶಾಸನ ಇಲ್ಲ. ಸರ್ಕಾರ ಇದನ್ನ ಬಗ್ಗೆ ಬಹಳ ಚಿಂತನೆ ಮಾಡ್ತಕ್ಕಂಥ ವ್ಯವಸ್ಥೆಯೊಳಗೆ ಯಾವುದೇ ಸರ್ಕಾರ ಬಂದರೂ ಕೂಡ ಅವತ್ತು ಪತ್ರಿಕಾ ದಿನಾಚರಣೆ ಬಂದು ಮಾಶಾಸನ ಕೊಡಬೇಕು, ಅವ್ರಿಗೆ ಬಹಳ ತೊಂದರೆ ಇದೆ, ಹಿಂಗೆಲ್ಲ ಭಾಷಣ ಹೊಡೆದೋಗ್ಬಿಡ್ತಾರೆ. ಅದಾಗಿ ನೋಡಿ ಯಾವ ಸರ್ಕಾರ ಅವ್ರಿಗೆ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೆ ನೀವೆಲ್ಲ ಅನೇಕ ಸಚಿವರು ಬಂದಾಗ, ಶಾಸಕರು ಬಂದಾಗ ಅವ್ರಿಗೆಲ್ಲ ಒತ್ತಾಯ ಮಾಡಬೇಕು. ನಮ್ಮಂತ ಅನೇಕ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಒತ್ತಾಯ ಮಾಡೋದ್ರ ಮೂಲಕ ಕನಿಷ್ಠ ವೇತನ ಕೂಡ ಇತ್ತಂದ್ರೆ ಬಹಳ ಸಂತೋಷದಿಂದ ಇನ್ನೂ ಒಳ್ಳೊಳ್ಳೆ ಸೃಜನಾತ್ಮಕವಾಗಿ ಒಳ್ಳೊಳ್ಳೆ ಸತ್ಯದ ಹಾದಿಯಲ್ಲಿ ಇರ್ತಕ್ಕಂಥ ಸಾಮಾಜಿಕ ಅಂಕುಡೊಂಕುಗಳನ್ನ ತಿರ್ತಕ್ಕಂಥದ್ರಲ್ಲಿ ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ಪತ್ರಕರ್ತರು ಮಾಡ್ತಾರೆ. ಹಾಗಾಗಿ ಸರ್ಕಾರ ಇಂತಹ ಒಂದು ಒಳ್ಳೆಯ ಯೋಜನೆಗಳನ್ನು ಮಾಡುವುದರ ಮೂಲಕ ಒಬ್ಬ ಉತ್ತಮ ಪತ್ರಕರ್ತನಾಗಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಅನೇಕ ಜನರು ಪತ್ರಕರ್ತರಾದವರು ಮುಖ್ಯಮಂತ್ರಿಯಾಗ್ಯಾರ, ಪತ್ರಕರ್ತರಾದವರು ಕವಿಗಳಾಗ್ಯಾರ, ಪತ್ರಕರ್ತರಾದವರು ಬಹಳ ಉತ್ತಮವಾದಂಥ ವಾಗ್ಮಿಗಳಾಗ್ಯಾರ. ಹಾಗಾಗಿ ಇಂಥ ಒಂದು ಪತ್ರಿಕಾ ರಂಗ ಅನ್ನುವಂಥ ಉತ್ತಮವಾದಂಥ ರಂಗ, ಈ ಒಂದು ರಂಗದಲ್ಲಿ ಇರ್ತಕ್ಕಂಥ ತಾವೆಲ್ಲರೂ ಕೂಡ ನಮ್ಮ ಅಣ್ಣಿಗಿರಿಯಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡೋದ್ರ ಮೂಲಕ ನಮ್ಮ ಹಿರಣ್ಯ ಗುರುಕಾರವನ್ನು ಎಲ್ಲರೂ ಕೂಡ ನೆನೆಸ್ತಕ್ಕಂಥ. ಕರ್ನಾಟಕ ರಾಜ್ಯ ರೈತ ಮೋರ್ಚಾದ ಬಿಜೆಪಿ ಉಪಾಧ್ಯಕ್ಷ ಷಣ್ಮುಖಪ್ಪ ಗುರಿಕಾರ, ಹಿರಿಯರಾದ ಶಿವಶಂಕರ ಕಲ್ಲೂರ, ಹಿರಿಯ ಪತ್ರಕರ್ತ ಬಸವರಾಜ್ ಕುಬಸದ, ಯುವ ಧುರೀಣ ಪ್ರಕಾಶ್ ಅಂಗಡಿ, ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರವಿರಾಜ್ ವರ್ಣೇಕರ, ಪೊಲೀಸ್ ಠಾಣಾಧಿಕಾರಿ ಎಲ್ಕೆ ಜೂಲಕಟ್ಟಿ, ವೀರೇಶ್ ಸಾನುಭೋಗ್ರ, ವೀರೇಶ್ ಕುಬಸದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ತನ್ನ ಕಾಯಕ ಅದರೊಂದಿಗೆ ಬರೀಬೇಕೆ ವಿನಃ ಮತ್ತೊಂದು ಕಡೆಗೆ ಮುಖ ಮಾಡಬಾರ್ದು ಅನ್ನುವಂಥ ವಿನಂತಿಯನ್ನು ಯುವ ಮಿತ್ರರು ಏನು ಇದ್ದೀರಿ ತಮಗೆಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಕಾರಣ ಇಷ್ಟೇ, ತಮಗೆ ಸಮಾಜದೊಳಗೆ, ಸರ್ಕಾರದೊಳಗೆ ತಾವೆಲ್ಲೇ ಹೋದರೂ ಕೂಡ ತಮಗೆ ಆದಂಥ ಒಂದು ವಿಶಿಷ್ಟ ಸ್ಥಾನಮಾನ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ತಾವೆ. ಅದರ ಉಪಯೋಗವನ್ನು ಮಾಡ್ಕೋಬೇಕಾದ್ರೆ ನಿಮ್ಮದು ವಸ್ತುನಿಷ್ಠಾದಂಥ ಸತ್ಯವನ್ನು ಹೇಳುವಂಥದ್ದು, ಜನರಿಗೆ ಸಮೀಪವಾಗಿ ನಿಮ್ಮ ಸುದ್ದಿಗಳು ಮುಟ್ಟುವಂಥದ್ದು, ಭಾಷೆ ಕನ್ನಡ ಇರಲಿ, ಭಾಷೆ ಇಂಗ್ಲೀಷ್ ಇರಲಿ, ತಮಿಳು ಇರಲಿ, ಇಲ್ಲಿ ಭಾಷೆಯ ಪ್ರಾಮುಖ್ಯತೆ ಇಲ್ಲ, ಸುದ್ದಿಯ ಪ್ರಾಮುಖ್ಯತೆ ಇದೆ. ಬಂಧುಗಳೇ, ಈ ಆಚರಣೆಗಳು ಏನು ನಮ್ಮ ಹಿರಿಯರು ಮಾಡಿಕೊಟ್ಟರು, ಸಂಪಾದಕೀಯ ಇರ್ಬೋದು, ಉಪಸಂಪಾದಕೀಯ ಇರ್ಬೋದು, ಜಿಲ್ಲಾ ವರದಿಗಾರರಿರ್ಬೋದು, ಸ್ಥಳೀಯ ಸುದ್ದಿಗಾರರು, ತಾವೆಲ್ಲ ಆಫೀಸ್ ಬೇಗರ್ಸ್ ಅಲ್ಲ, ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ನೀವೆಲ್ಲ ಆಫೀಸಿನ ಸಿಬ್ಬಂದಿಗಳಲ್ಲ, ನೀವು ಕೇವಲ ಬರಹಗಾರರು, ನೀವು ಬಿಡಿ ಸುದ್ದಿಗಾರರು. ತಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಹಳ ನೊಂದು ಅನೇಕ ಕಷ್ಟಗಳ ಸರಮಾಲೆಯಲ್ಲಿ ಬಂದಂಥ ಮನುಷ್ಯ ಒಂದೊಂದು ಸುದ್ದಿಯನ್ನು ಬರೆದಾಗ ಹಳ್ಳಿಯ ಶ್ರೀಮಂತರು ಇದೇ ನನ್ನ ಪುರಸಭೆಯಿಂದ ಮುಸುಕಿ ಬಾಯ ಹೋಗ್ತೀನಿ ಅಂತ ಹೇಳಿ ಐ ಡೋಂಟ್ ಕೇರ್. ಅಮರೇಶ್ವರ ದೇವಸ್ಥಾನದ ಮುಗುಟ ಹೋದಾಗ ಇಡೀ ಆ ದೇವಸ್ಥಾನದ ಟ್ರಸ್ಟ್ ಕಮಿಟಿಯನ್ನು ಮನೆಗೆ ಬಂದು ಕೆಳವಾಗ್ತದೆ. ಐ ಡೋಂಟ್ ಕೇರ್. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮಲ್ಲಿ ಎಳೆಯ ತನಕ ಪ್ರಾಮಾಣಿಕತನ ಇರ್ತದೋ, ನಿಮ್ಮಲ್ಲಿ ಎಳೆಯ ತನಕ ವಸ್ತುನಿಷ್ಠ ಕೆಲಸ ಇರ್ತದೋ, ನಿಮ್ಮ ಬರವಣಿಗೆಗೆ, ನಿಮ್ಮ ವಿಚಾರಕ್ಕೆ, ನಿಮ್ಮ ಆಲೋಚನೆಗೆ ಸೈ ಎನ್ನುತ್ತದೆ. ಅದರ ಜೊತೆಗೆ
ಪತ್ರಿಕಾ ದಿನಾಚರಣೆಯನ್ನ ಮೇಲ್ಪಂಕ್ತಿಯಿಂದ ನಾವೇ ನೋಡ್ಕೊಳ್ತಾ ಬರ್ತಾ ಇದ್ದೇವೆ. ಅದು ವಿದೇಶ ಇರಲಿ, ದೇಶ ಇರಲಿ, ರಾಜ್ಯ ಇರಲಿ, ಜಿಲ್ಲೆ ಇರಲಿ ಅಥವಾ ಅಡಿಗಲಿ ಅಂತ ಹೊಸ ತಾಲೂಕಿದ್ರು ಕೂಡ ಅವರೇನು ನಮಗೊಂದು ಬುನಾದಿಯನ್ನು ಹಾಕಿಕೊಟ್ಟಾರೆ, ಅವರೇನು ನಮಗೆ ಚಾರಿತ್ರ್ಯವನ್ನು ಮಾಡಿಕೊಟ್ಟಾರೆ, ಅವರೇನು ನಮಗೊಂದು ಸಲಹೆಗಳನ್ನ ಕೊಟ್ಟಾರೆ. ಅದನ್ನು ನಾವು ಚಾತುರ್ಯತೆ ನೆನೆಸ್ಕೊಂಡು ಬರಬೇಕಾದಂಥದ್ದು ನಮ್ಮ ಧರ್ಮ ಅನ್ನುವಂಥದ್ದನ್ನು ತಾವೆಲ್ಲ ನೆನಪಿಡಬೇಕು. ಬಂಧುಗಳೇ, ತಾವೆಲ್ಲ ಯಾವುದೋ ಆಮಿಷಕ್ಕೆ ಒಳಗಾಗಬಾರದು ಅನ್ನುವಂಥ ಕಳಕಳಿ ಮನವಿಯನ್ನು ನಾವು ಮಾಡ್ಕೊಳ್ತೇವೆ. ಬಹಳ ಕಷ್ಟಕರವಾದಂಥ ವೇಳೆ ಬರ್ತಾ ಇದೆ. ಎಷ್ಟು ತೊಂದರೆ ಇತ್ತು ಅಂತಂದರೆ, ಈಗೆಲ್ಲ ಮೀಡಿಯಾಗಳು ಬಹಳ ಸೂಕ್ಷ್ಮವಾಗಿದ್ದರಿಂದ ಸುಮಾರು 25-30 ವರ್ಷಗಳಿಂದ ಅತ್ಯಂತ ಕಠಿಣ ಪರಿಸ್ಥಿತಿಯೊಳಗೆ ಮಾಧ್ಯಮ ಇತ್ತು. ಅದರಲ್ಲಿ ಕೆಲವೇ ಪತ್ರಿಕೆಗಳಿದ್ದವು. ಬದಲಾವಣೆ ಆದಂತೆ, ಕಾಲ ಕ್ರಮೇಣದಂತೆ ತಾವೆಲ್ಲ ಮೊದಲಿಗಿಂತ ಈಗ ಸುಲಲಿತವಾಗಿ ಸುದ್ದಿಗಳನ್ನು ಕಳಿಸಲಿಕ್ಕೆ ಅನುಕೂಲ ಕೂಡ ಆಗಿದೆ. ಅದರ ಜೊತೆಗೆ ಒಂದು ಕಡೆ ವರದಿಗಾರರು ಈ ರೀತಿ ಆದರೆ ಎಲ್ಲಿಂದಾಗಿ ಕೆಲಸ ಮಾಡ್ತಕ್ಕಂಥ ನನ್ನ ಆತ್ಮೀಯ ಬಹಳ ಶಿಷ್ಯರು ಕೂಡ ಎಂಥ ತ್ರಾಸಿನೊಳಗೆ ಪತ್ರಿಕೆ ಹಾಕಬೇಕು. ಒಂದು ಮಾತು ನೆನಪಲ್ಲಿ, ಮನೆಯೊಳಗೆ ನನ್ನ ಮಗ ಸತ್ತರೂ ಕೂಡ ನಾನು ಅಂದಿನ ಪತ್ರಿಕೆಯನ್ನು ಹಂಚೀನಿ. ತಮ್ಮೆಲ್ಲ ಗಮನದೊಳಗೆ ಇಟ್ಕೊಂಡಿದ್ದೇನೆ. ನಾನು ಹುಡುಗಾಟಕ್ಕಾಗಿ ವಿಷಯವನ್ನು ಹೇಳ್ತಾ ಇದ್ದಲ್ಲ, ವರದಿಗಾರರ ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ಇಂದು ವಿಶ್ವ ವೈದ್ಯರ ದಿನಾಚರಣೆ. ಈ ದಿನಾಚರಣೆಗಳು ಸಮಾಜಕ್ಕೆ ಯಾವ ರೀತಿಯ ಸ್ಪಂದನೆಯನ್ನು ಮಾಡ್ತವೆ, ಅದರ ಜೊತೆಗೆ ಸಮಾಜ ಸೇವೆಯಲ್ಲಿ ಅನ್ಯೂನ್ಯವಾದಂಥ ಸೇವೆಯನ್ನು ಮಾಡಿದವರನ್ನ ಗೌರವಿಸಬೇಕು. ಅವರ ಕೆಲವು ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕನ್ನುವಂಥ ಉದ್ದೇಶದಿಂದ ದಿನಾಚರಣೆಗಳು ಸಾಂಘಿಕವಾಗಿ ಇಂದು ವಿಶ್ವದಾದ್ಯಂತ ತಾವೆಲ್ಲ ನೆನಪಿಟ್ಕೊಳ್ತೀವಿ. ಇದು ಅಡಿಗೆಗಾಗಲ್ಲ, ನಮ್ಮ ಜಗತ್ತು ಅಂತ ಏನು ಕರಿತೀವಿ, ಈ ಜಗತ್ತಿನ ಎಲ್ಲ ಕಡೆ ಈ ವೈದ್ಯರ ಜೊತೆಗೆ ಪತ್ರಕರ್ತರ ದಿನಾಚರಣೆ ನಡೀತಾ ಇದೆ ಅನ್ನುವಂಥದ್ದನ್ನ ತಾವೆಲ್ಲ ಗಮನಿಸಬೇಕು. ಪತ್ರಕರ್ತ ವಸ್ತುನಿಷ್ಠವಾದಂಥ ವರದಿಗಳನ್ನು ಮಾಡುವುದರ ಮುಖಾಂತರ ತನ್ನ ಪ್ರತಿಭೆಯನ್ನು ಸಮಾಜಕ್ಕೆ ತೋರಿಸ್ಬೇಕು. ಸುಳ್ಳು ಬರೆಯುವುದು, ಹಣ ತಿನ್ನುವುದು, ದೊಡ್ಡಸ್ತನ ಮಾಡುವುದು, ಟೊಪ್ಪಿಗೆ ಹಾಕುವುದು, ಈ ಕೆಲಸ ದಯವಿಟ್ಟು ನನ್ನ ಆತ್ಮೀಯ ಪತ್ರಕರ್ತರು, ವರದಿಗಾರರು ತೆಗೆದು ಹಾಕಬೇಕು ಅನ್ನುವಂಥ ಭಿನ್ನವನ್ನು ಈ ಮೂಲಕ ನಾನು ಮಾಡ್ಕೋತೇನೆ. ಸಮಾಜದೊಳಗೆ ಪತ್ರಕರ್ತರಿಗೆ ಇರ್ತಕ್ಕಂಥ ಗೌರವ ಅದು ಹೇಳಲು ಸಾಧ್ಯ. ಒಬ್ಬ ಸರ್ಕಾರಿ ಅಧಿಕಾರಿ ಇರಲಿ, ಸಮಾಜ ಸೇವಕಿರಲಿ, ರಾಜ್ಯವನ್ನು ನಡೆಸ್ತಕ್ಕಂಥ ಯಾವುದೇ ಪಕ್ಷದ ಸರ್ಕಾರಗಳಿರಲಿ, ಏನು ನಮ್ಮದು ಬರವಣಿಗೆ, ನಮ್ಮ ಪೆನ್, ನಮ್ಮ ಬರಹ ಇಡೀ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಪತ್ರಕರ್ತರಿಗೆ ಇದೆ ಅನ್ನುವಂಥ ಮಾತನ್ನ. ಸೃಜನಾತ್ಮಕ ಪತ್ರಿಕಾ ರಂಗ ಇರಲಿ, ವಿಷಯವನ್ನ ಒಂದು ವಿಷಯ ನೀವು ಒಂದು 4 ಜನ ಸೇರಿದ್ರು, ಒಂದೇನೋ ಪ್ರತಿಭಟನೆ ಮಾಡಿದ್ರು ಅಥವಾ ಒಂದೇನೋ ಕಾರ್ಯಕ್ರಮ ಮಾಡಿದ್ರು ಅಂತ ಬರೆಯೋದ್ರಿಂದ ಆ ಕಾರ್ಯಕ್ರಮದ ಉದ್ದೇಶ ಏನಿದೆ, ಆ ಹಿಂದೆ ಅದರ ಶ್ರಮ ಏನಿದೆ, ಯಾಕೆ ಕಾರ್ಯಕ್ರಮ ಆಯಿತು, ಅದು ಮುಂದೆ ಏನು ಸಮಾಜಕ್ಕೆ ಏನು ನಾವು ಸಂದೇಶ ಕೊಡೋದನ್ನ ನೀವು ಪತ್ರಿಕೆಯಲ್ಲಿ ಬರೀಬೇಕಾಗುತ್ತೆ. ಪತ್ರಿಕಾ ರಂಗವನ್ನು ನಾವು ಪತ್ರಿಕೆಯನ್ನು ಮಾಡ್ತೀವಿ, ಒಂದು ವಾಟ್ಸಪ್ನಾಗ 1-2 ಫೋಟೋ ಕಳಿಸಿ 4 ಲೈನ್ ಬರೆದು ಕಳಿಸೋದು ಪತ್ರಿಕೆ ಅಲ್ಲ. ಆ ಪತ್ರಿಕೆಯಲ್ಲಿ ಹೊಸತನ ಇರಬೇಕು, ಸೃಜನಶೀಲತೆ ಇರಬೇಕು. ಅದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ಬೋದು. ಪತ್ರಿಕೆಯಲ್ಲಿರ್ತಕ್ಕಂಥ ವಿಷಯ ಮುಖ್ಯ ಅಲ್ಲ, ಅದರ ಹಿಂದಿನ ಮತ್ತು ಅದರ ಮುಂದೆ ಕೊಡ್ತಕ್ಕಂಥ ಸಂದೇಶ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಯುವ ಪತ್ರಕರ್ತರು ಪತ್ರಿಕಾ ರಂಗದ ಹಿನ್ನೆಲೆ ಏನು,
ಇಲ್ಲ. ಏನಕ್ಕೆಲ್ಲ ಪತ್ರಿಕೆ ಅಂದ್ರೆ ಫಸ್ಟ್ ಪೇಪರ್ ಹಾಕ್ಬೇಕು, ಪತ್ರಕರ್ತರ ಆಗೋದು ಪೇಪರ್ ಹಾಕ್ಬೇಕು. ಈಗ ಹೆಂಗಾಗಿದೆ, ನಾವು ಚಲೋ ಮೊಬೈಲ್ ಇದ್ರೆ ಪತ್ರಕರ್ತರ ಬಳಸ್ತೀವಿ. ಯಾಕಂದ್ರೆ ನಮಗೆ ಹೋಗಲ್ಲ, ಅಪರೂಪ ಫೋನ್ ಹಚ್ತಾರೆ. ಅಪರೂಪ ಫೋನ್ ಹಚ್ಚಿದ್ರೆ ಒಳ್ಳೆ ಸುದ್ದಿ ಕೇಳ್ತಿರ್ತಾರೆ ನನ್ನಿಂದ. ಅಂದ್ರೆ ಪತ್ರಿಕೆ ಇವತ್ತು ನೋಡ್ತೀವಿ ನಾವೆಲ್ಲ ಜನರನ್ನ ಬಹಳಷ್ಟು. ಇವತ್ತು ಯಾರು ವಿಷಯ ಕೇಳೋದಿಲ್ಲ. ಒಂದೇನಾದ್ರೂ ಒಂದು ವಿಷಯ ಇತ್ತಂದ್ರೆ ಆ ಪತ್ರಿಕೆ ಬರ್ತಕ್ಕಂಥ ವಿಷಯ ನಂಬ್ತಾರೆ ಇವತ್ತು. ಅಂದ್ರೆ 100% ನಂಬಲ್ಲ, ಒಂದು ಸಹಿತ 99% ನಂಬ್ತಾರೆ ಘಟನೆ ಆಗಿದೆ ಅಂತ ಹೇಳಿ, ಅಥವಾ ಒಂದು ವಿಷಯ ಏನೋ ಆಗಿದೆ ಅಂತ ಹೇಳಿ. ಈ ಸಮಾಜದಲ್ಲಿ ಇರ್ತಕ್ಕಂಥದ್ದನ್ನ ಬರೀ ನಕಾರಾತ್ಮಕವಾಗಿ ತೋರಿಸೋದಕ್ಕಿಂತ ಸಕಾರಾತ್ಮಕವಾಗಿ ತೋರಿಸಿದ್ರೆ ಇನ್ನೂ ಬಹಳ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಪತ್ರಿಕಾ ರಂಗದಲ್ಲಿ ಏನು ನಾವು ಕೆಲಸ ಮಾಡ್ತಾ ಇದ್ದೀವಿ ಭಾಳ ಒಳ್ಳೆಯ ವೃತ್ತಿ ಇದೆ. ಅದನ್ನು ತಮಗೆ ಸರ್ಕಾರದಿಂದ ಏನು ಸವಲತ್ತುಗಳು ಬರಬೇಕಾಗೈತಿ ಅದನ್ನು ಇನ್ನೂ ಹೋರಾಟದ ಮೂಲಕ ಪಡ್ಕೊಳ್ಳುವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ. ಇನ್ನು ನೇರವಾಗಿ ಸಿಗ್ತಾ ಇಲ್ಲ. ಅದೇನೋ ಪಿಂಚಣಿ ಅಂತ ಹೇಳ್ತಾರೆ, ಅಥವಾ ಮಾಸಿಕವಾಗಿ ಗೌರವಧನ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಇವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಯಾವುದೋ ಪತ್ರಿಕೆ ಖರೀದಿ ಮಾಡ್ಬೋದು ಅಂತ ಇಲ್ಲ. ಪತ್ರಿಕೆಗಳನ್ನ ಖರೀದಿ ಮಾಡೋದಕ್ಕಿಂತ ಈಗ ಒಂದು ನೆಟ್ ಓಪನ್ ಮಾಡಿಬಿಟ್ರೆ ಸಾಕು, ಅಲ್ಲೇ ವಿಷಯ ತಿಳಿದ್ಬಿಟ್ಟು ಮತ್ತೆ ಅನ್ನೋ ಪರಿಸ್ಥಿತಿ ಇದೆ. ಆದರೆ ಪ್ರಿಂಟ್ ಮೀಡಿಯಾ ಆದಷ್ಟು ಅದು ಯಾಕೆ ಅದು ನಶಿಸಿಲ್ಲ ಅಂದರೆ, ಯಾಕೆ ಅದು ಕಳೆದು ಹೋಗಿಲ್ಲ ಅಂದರೆ ಅದಕ್ಕೊಂದು ಇದೇ ಐತಿ ಅನ್ನೋದು ಭಾಳ ವೇಟೇಜ್ ಐತಿ ಸೊಸೈಟಿಯಲ್ಲಿ. ಅದಕ್ಕೆ ಅದು ಇನ್ನೂ ಕಳಿಸಿಲ್ಲ. ನೀವು ಏನು ಕೊಟ್ಟರು ಟಿವಿಯಾಗಿ 2 ಲೈನ್ ಬಂದು ಹೋಗ್ಬಿಡ್ತೈತಿ, ಅದೇ 5 ನಿಮಿಷ ಮಾಡ್ಬಿಡ್ತಾರೆ ಜನ. ಅದೇ ಒಂದು ಪತ್ರಿಕೆಯಲ್ಲಿ ಓದಿದ್ರೆ ಒಂದು ಪತ್ರಕರ್ತರು ವಿಶೇಷ ಅಂಕಣಗಳನ್ನು ಬರೆಯುವಂಥ ಗಮನಿಸ್ತದೆ. ಸಮಾಜದಲ್ಲಿ ಏನು ಪ್ರಚಲಿತ ಉದ್ಯಮಗಳು ನಡೀತಾವೆ, ಅದು ಯಾವ್ದು ಹಿಸ್ಟಾರಿಕಲ್ ಇರ್ಬೋದು ಅಥವಾ ಒಂದು ಎಕನಾಮಿಕಲ್ ಇರ್ಬೋದು, ಒಂದು ಸೊಸೈಟಿಯಲ್ಲಿ ಮಾರಲ್ ನೈತಿಕತೆ ಇರ್ಬೋದು, ಅಂಥವನ್ನ ಪತ್ರಿಕೆಯಲ್ಲಿ ಬರೆಯುವಂಥವನ್ನ ಅಂಕಣಗಳನ್ನು ಬರೆಯುವಂಥದ್ದು ಕಲಿಬೋದು. ಪತ್ರಕರ್ತರು ಇವಾಗ ವಿಶೇಷವಾಗಿ ಹೋಗ್ಬೇಕು. ಯಾಕಂದ್ರೆ ಅಂಥದ್ರಿಂದ ಭಾಳಷ್ಟು ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವದ ಬಗ್ಗೆ ವಿಶೇಷ ಗೌರವ ಬರ್ತದೆ. ಮತ್ತು ಹಾಗೂ ಇವತ್ತು ವೈದ್ಯ ವೃತ್ತಿದೆ, ಎಲ್ಲ ದೇವಸ್ಥಾನ ಮಸೂತಿ ಮಂದಿರಗಳೆಲ್ಲ ಬಂದ್ ಮಾಡಿಬಿಟ್ಟು ನಾವು ಕರೋನಾ ಟೈಮಲ್ಲಿ. ಆದರೆ ವಿಶೇಷ ಗೌರವ ಬಂದಿದ್ದು ವಕೀಲ ವೃತ್ತಿಗೆ. ಅಂದರೆ ದೇವರಿಗಿಂತ ಹೆಚ್ಚುತ್ತೆ ನಾವೆಲ್ಲ ತಿಳ್ಕೋಬೇಕಾಗುತ್ತೆ. ನಮ್ಮ ಆಚರಣೆ ಏನೇ ಇರಲಿ, ನಾವೇನೋ ಮಾಡಲಿ, ನಾವೇನೋ ಮಾಡಲಿ, ಯಾಕೆ ಬಂದ್ ಮಾಡಿ ದುಡ್ಡು ಯಾರು. ಆದರೆ ವೈದ್ಯ ವೃತ್ತಿ ಭಾಳಷ್ಟು ಸಮಾಜದಲ್ಲಿ ಅದ್ರ ಇಂಪಾರ್ಟೆನ್ಸ್ ನಮ್ಗೆ ಕರೋನಾ ಟೈಮಲ್ಲಿ ಗೊತ್ತಾಯ್ತು, ಎಲ್ರಿಗೂ ನಮಗೆ ಅನುಭವ ಆಯಿತು. ಅಂದರೆ ಭಾಳಷ್ಟು ಗೌರವ ಕೊಡ್ತಕ್ಕಂಥದ್ದನ್ನು ನಾವು ಮೊದಲು ವೈದ್ಯ ಸೈ ನಾರಾಯಣ ಅಂತ ನಾವೆಲ್ಲ ಕರಿತೀವಿ, ಅಂದರೆ ದೇವರ ಸಮಾನ ಅಂತ ಹೇಳ್ತೀವಿ. ಅದನ್ನು ನಮಗೆ ಕರೋನಾ ಭಾಳ ಪಾಠ ಕಲಿಸ್ಕೊಡ್ತೀವಿ. ನಿಮಗೆಲ್ಲ ಗಮನಿಸಬೇಕು, ಭಾಳ ರಿಸ್ಕಲ್ಲಿ ಕೆಲಸ ಮಾಡಿದ್ರು ಕರೋನಾ ಟೈಮಲ್ಲಿ. ವಿಶೇಷವಾಗಿ ಅವ್ರ ಜೀವನವನ್ನು ಪಣಕ್ಕೆ ಇಟ್ಟು ಅಂದರೆ ಜೀವನ ನಡೆಸಿ ಭಾಳಷ್ಟು ವೈದ್ಯರು ನಾವು ಕಳ್ಕೊಂಡಿದ್ದೀವಿ, ಒಳ್ಳೆಯ ವೈದ್ಯರನ್ನು ಕಳ್ಕೊಂಡಿದ್ದೀವಿ. ಹಾಗಾಗಿ ವೈದ್ಯರು ಇನ್ನೊಬ್ಬ ದೇವರಿಗೆ ಸಮಾನ ಅಂತ ಹೇಳ್ತಾ ವೈದ್ಯ ವೃತ್ತಿ ಬಹಳಷ್ಟು ಪವಿತ್ರವಾದದ್ದು. ಅದರಂತೆ ಪತ್ರಕರ್ತರು ಸಹ ಈ ಕರೋನಾ ಟೈಮಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಹಾಗಾಗಿ ಈ ಇನ್ನೂ ಮಾತಾಡುವಂಥ ಬಹಳಷ್ಟಿದೆ, ಬಟ್ ನಾವು ತಿಳಿಸ್ಕೋಬೇಕಾಗಿರೋದ್ರಿಂದ ನಮ್ಮೆಲ್ಲರೂ ಕ್ಷಮೆ ಕೋರಿ ಮತ್ತೊಮ್ಮೆ ಪತ್ರಿಕಾ ಮಿತ್ರರಿಗೆ ಶುಭಾಶಯಗಳನ್ನು ತಿಳಿಸಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ. ನನ್ನ ಹೆಂಡತಿರ ಅಧ್ಯಕ್ಷತೆ ಸಮಯದಲ್ಲಿ ನಾನು ಮಾಧ್ಯಮಕ್ಕೆ ಕೊಡಬೇಕು, ಈ ಕಟ್ಟಡ ನಾನು ಕೊಡಬೇಕು ಅಂತೇಳಿ ಅವ್ರ ಜೊತೆಗೆ ನಾನು ಸಹಕಾರಿಯಾಗಿ ನಿಂತು ಅವತ್ತಿನ ಪುರಸಭೆಯ ಅಧ್ಯಕ್ಷರಾಗಿದ್ದಂಥ ನನ್ನ ಹೆಂಡತಿ ಹೇಳಿ ಕೆಲಸ ಮಾಡಿಕೊಡ್ಬೇಕು ನನ್ನ ಪರವಾಗಿ ಅಂತೇಳಿ ಅವರೆಲ್ಲ ಕಟ್ಟಡವನ್ನು ಒದಗಿಸಿಕೊಟ್ರಿ. ಅನಂತರ ಇವತ್ತಿನ ದಿನ ಇದು ಕಟ್ಟಡ ಎಷ್ಟು ಉಪಯೋಗ ಆಗಿದೆ ಅಂದರೆ, ಇವತ್ತು ಮಾಧ್ಯಮ ಸ್ನೇಹಿತರಿಗೆ ಒಂದು ಸ್ವಲ್ಪ ಸೇರುವುದಕ್ಕೆ, ಅವರ ಗೌರವಕ್ಕೆ, ಇಲ್ಲಿ ಕಾರ್ಯಚಟುವಟಿಕೆ ಮಾಡೋದಕ್ಕೆ ಬಹಳಷ್ಟು ಉತ್ತಮವಾದಂಥ ಒಂದು ಕಟ್ಟಡ ಇವತ್ತು ಆಗಿದೆ. ಅದನ್ನು ಪ್ರೇರಣೆ ಶಕ್ತಿಯಾಗಿ ಇವತ್ತು ಹಿರೇನಾಗಬೇಕಾ ಇದನ್ನು ಧೂಳ ಹೊಡೆಯುವುದು, ಸ್ವಚ್ಛ ಮಾಡೋದು, ಕಸ ಹೊಡೆಯೋದು, ಏನೇನು ಮಾಡಬೇಕೆಲ್ಲ ಮಾಡಿ ಒಂದು ಸುಂದರ ಸ್ವರೂಪಕ್ಕೆ ತರೋದ್ರೊಳಗೆ ಅದನ್ನೆಲ್ಲ ಪತ್ರಕರ್ತರ ಸ್ನೇಹಿತರನ್ನು ಕರ್ಕೊಂಡು ಇವತ್ತು ಹಿರೇನಾಗಬೇಕಾಗ್ತ ಅಧ್ಯಕ್ಷರ ಮೇಲೆ ಉತ್ತಮವಾದಂಥ ಒಂದು ಬೆಳವಣಿಗೆ ಮಾಡ್ಯಾರ. ಇದಕ್ಕೂ ಊರಿನ ಜನ, ಅಧಿಕಾರಿಗಳು ಸಹಕಾರ ಮಾಡ್ತಾರೆ. ಇದೇ ರೀತಿ ಮಾಧ್ಯಮ ಸ್ನೇಹಿತರಿಗೂ ನಾವೆಲ್ಲ ಸಹಕಾರ ಕೊಡಬೇಕಾಗ್ತದೆ. ಯಾಕಂದರೆ ಭಾಳ ಸಲ ನಾವು ಮಾಧ್ಯಮ ಸ್ನೇಹಿತರು ನಮ್ಮ ವೈಯಕ್ತಿಕ ಲಾಭಕ್ಕೆ ಭಾಳ ಬಳಸ್ತೀವಿ. ನಮ್ಮ ಸುದ್ದಿ ಹಾಕ್ರಿ, ನಮ್ಮ ಫೋಟೋ ಹಾಕ್ರಿ, ನಮ್ಮ ಹೆಸರು ಹಾಕ್ರಿ, ಅಲ್ಲಿ ಅದನ್ನು ಬರೀ ಇದನ್ನು ಬರೀ ನಮ್ಮ ಇದನ್ನು ಕೂರಿ ಒಂದು ಲೀಡರ್ ಮಾಡೀವಿ. ಅದ ಹಂಗೆ ಏನೋ ಪಾಪ ಬಳಸ್ಕೊಂಡಾಗ ಆಗಿ ಅವರು
ಎಲ್ಲೆಲ್ಲಿರ್ತಾರೋ ಏನು ನಾವು ಒಂದೇನೋ ಒಂದು ಸಣ್ಣ ಪ್ರತಿಭಟನೆ ಮಾಡ್ತೀವಿ ಒಂದು 5 ಮಂದಿ ಕೂಡಿ ಬರ್ರಿ ಅರ್ಜೆಂಟ್ ನಮ್ದು ಎಲ್ಲ ಗೇಟ್ ಕೊಡೋಕ್ಕೆ ಅಂತ ಬರ್ಬೋದಿರ್ತೀವಿ. ಪಾಪ ಅವರೆಲ್ಲ ತಮ್ಮ ಕೆಲಸ ಈ ಮಾಧ್ಯಮದ ಕ್ಷೇತ್ರದಲ್ಲಿ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅಂತೇಳಿ ಅವೆಲ್ಲ ಬರ್ತಾರೆ. ಒಮ್ಮೊಮ್ಮೆ ಅವ್ರು ಬಂದು ಕೂತಿರ್ತಾರೆ, ನಾವು ಯಾರು ಗೆಸ್ಟ್ ಐತಿ ಅವ್ರು ಬಂದಿರೋದಿಲ್ಲ, ಕಾಸು ಕಟ್ಟಲಿಕ್ಕೆ ಕಾಯಿ ಇದೆಲ್ಲ ಏನೈತಲ್ಲ ಅವರ ಪತ್ರಕರ್ತರ ಅನುಭವಿಸುವಂಥ ಯಾತನೆಗಳು ಭಾಳ ಅವು ಯಾರಿಗೆ ಕಾಣ್ತಾರೆ. ಅವತ್ತು ಯಾವುದೋ ಒಂದು ಪತ್ರಿಕಾಗೋಷ್ಠಿ ಐತೆ ಅಥವಾ ಯಾವ ಒಬ್ಬ ವ್ಯಕ್ತಿಗಳು ಇಲ್ಲಿ ಎಲ್ಲಿಗೆ ಬರ್ತಾರೆ ಅಂತೇಳಿ ಅವರೆಲ್ಲ ಅವತ್ತಿನ ಬಿಡುವುದು ಎಲ್ಲ ಕೆಲಸ ಬಿಡಬೇಕು. ಅವರು 11 ಕೇಳಿರ್ತಾರೆ, ಅವ್ರು 4 ಗಂಟೆಗೆ ಬಂದರು, ಅವರೆಲ್ಲ 4 ಗಂಟೆ ತನಕ ಕಾಯ್ಬೇಕು. ಅವರದೇ ಆಗಿರ್ತಕ್ಕಂಥ ವೈಯಕ್ತಿಕ ಸಮಸ್ಯೆಗಳು ಭಾಳ ಅದಾವೆ. ಆ ಎಲ್ಲ ಸಮಸ್ಯೆಗಳ ನಡುವೆ ಕೂಡ ಮತ್ತು ಸಮಾಜದೊಳಗೆ ನಕ್ಕುವಂಥ ಈ ಊರು, ಈ ವ್ಯವಸ್ಥೆ, ಅವುಗಳ ಬದಲಾವಣೆ, ಅವುಗಳ ಅಭಿವೃದ್ಧಿಗೆ ಅವರ ಕೊಡುಗೆ ಬಹಳಷ್ಟು ಅನನ್ಯವಾಗಿದೆ. ಮೊನ್ನೆ ನಮ್ಮ ಗಾಣಿಗೇರವ್ರ ಸೋಮಶೇಖರ್ ಮಳಿ ಕಂಟಿನ್ಯೂ ಆಗ್ತಿತ್ತು, ಪೇಪರ್ ಹಂಚಾಕ ಅವಿನಾಭಾವ ಸಂಬಂಧ. ನಾನು ಬಹುತೇಕ ಕನ್ನಡ ಪಾರ್ಟಿಯಿಂದ ಚುನಾವಣೆಗಿಂತ ಸಮಯದೊಳಗೆ ಬಹುತೇಕ ಹಾಳು ಕುಸಿಗಲ್ದ ಅವರೊಂದು ಹಾಳು ಕುಸಿಗಲ್ದೊಳಗೆ ನಿಲುವಣಿ ಮನಿತನ ಅನ್ನೋದು ಒಂದು ಊರು ಪ್ರಕಾಶ್ ಹಾಲು ಕುಸುಗದೊಳಗೆ ನಿಲುವಣಿ ಮನಿತನ ಅನ್ನೋದು ಒಂದು ಊರು. ಸುಮಾರು ಒಂದು ದೊಡ್ಡ ಮನಿತನ. ಅದರೊಳಗೆ ಹೆಂಗೆ ನಮ್ಮ ದೇಶಪಾಂಡೆ ಒಂದು ಒಡೆಗಳಲ್ಲ ಅಂಥದ್ದೊಂದು ಮನೆ ನಮ್ಮ ಸಾಹೇಬರು ಭಾರತೇಶ್ವರ ಸಾಹೇಬರ ಮನೆ ಹೆಂಗೈತೆ ಅಂದ್ರೆ ನಾವು ನೋಡ್ಬೇಕಲ್ಲ. ನಮಗವರ ಸಹೋದರ ಶಿವಾನಂದ ನನಗೆ ಭಾಳ ಆತ್ಮೀಯ ಗೆಳೆಯ. ಜಯ ನಿರ್ಮಣಿ, ಜಯ ಮತ್ತು ವಿಜಯ ಅವಳಿ ನನಗೆ ಭಾಳ ಆತ್ಮೀಯ ಸ್ನೇಹಿತರು. ಅವರ ಎಲ್ಲ ಮನೆಯೂ ನಾನು ಭಾಳ ಒಂದು ಒಡನಾಟ. ಅಂಥ ಒಂದು ಮನೆತನ ನಿಜವಾಗಿ ನಮ್ಮ ನವಲಗುಂದ ತಾಲೂಕಿನ ರಾಜಕೀಯ ಇತಿಹಾಸದೊಳಗೆ ನಿರ್ಣಾಯಕ ಮಂಟಪ. ಅವ್ರ ರಿಲೇಷನ್ಸ್ ಹೇಗಾದ್ರೆ ಅಂದ್ರೆ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳು ಅವ್ರ ರಿಲೇಷನ್ಸ್ ಅಂತ. ಅವರ ಆ ಮಂಟನ ನಿರ್ಣಯ ಮಾಡ್ತದೆ, ರಾಜಕೀಯವಾಗಿ ಒಂದು ನಿರ್ಣಯ ಕೊಡುವಂಥ ಶಕ್ತಿ ಆ ಮಂಟನಕ್ಕೆ ಅಂತ ಒಬ್ಬ ನಿರ್ವಹಣೆ ಮಂಟನದ ಅಂಗವಾಗಿ ಈ ಸಭೆಗೆ ಆಗಮಿಸಿದಂಥ ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ನನ್ನ ಮಾಧ್ಯಮ ಸ್ನೇಹಿತರಿಗೂ ಈ ವೈದ್ಯರ ದಿನಾಚರಣೆಯನ್ನು ಇವತ್ತೇ ಯಾಕೆ ಆಚರಿಸಬೇಕು ಅನ್ನೋದು ಒಂದು ಸಂಕ್ಷಿಪ್ತವಾಗಿ ನಾವು ಫ್ಯೂ ವರ್ಡ್ಸ್ನ ಹೇಳಿ ಮುಗಿಸ್ತೇನೆ. ನಮ್ಮ ಭಾರತ ರತ್ನ ಡಾಕ್ಟರ್ BC ರಾಯ್, ಬಿಪಿನ್ ಚಂದ್ರ ರಾಯ್ 1882 ಜುಲೈ 1ರಂದು ವೆಸ್ಟ್ ಬಂಗಾಲ್, ಪಶ್ಚಿಮ ಬಂಗಾಳ ಈಗಿರುವ ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ರಕಾಶ್ ಮತ್ತು ಪಾಂಡಿ ದೇವಿ ಎನ್ನುವ ಒಂದು ದಂಪತಿಗಳ ಉದರದಲ್ಲಿ ಜನಿಸ್ತಾರೆ. ಈ ವೈದ್ಯ ಏನು ಮಾಡ್ತಾನೆ, ಈ ಪ್ರಾಥಮಿಕ ಶಿಕ್ಷಣವನ್ನು ಪಾಟ್ನಾ, ಈಗಿನ ಬಿಹಾರದ ಪಾಟ್ನಾದಲ್ಲಿ ಮುಗಿಸಿ ನಂತರ ತಮ್ಮ ಹೆಚ್ಚಿನ ವ್ಯಾಸಂಗಕ್ಕಾಗಿ ಈ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ MBBS ಮುಗಿಸ್ತಾರೆ. MBBS ಮುಗಿಸಿ ಮತ್ತು ನಂತರ ಅವರು ಹೆಚ್ಚಿನ ವ್ಯಾಸಂಗಕ್ಕಾಗಿ ಲಂಡನ್ ಹೋಗ್ತಾರೆ. ಲಂಡನ್ ಹೋಗಿ ಅವರು ತಮ್ಮ ಒಂದು ಇದನ್ನ ಅಲ್ಲಿ ಅಡ್ಮಿಷನ್ ಮಾಡ್ತಾರೆ. ಆಗ ಅವರು ರೆಫ್ಯೂಸ್ ಮಾಡ್ತಾರೆ ಅಲ್ಲಿ ಯೂನಿವರ್ಸಿಟಿ ಒಳಗೆ, ನೀವು ಇಂಡಿಯನ್ ಇವನು ತಗೋಬಾರ್ದು ನಾವು ಅನ್ನೋ ಒಂದು ಇದಕ್ಕೆ. ಆದರೂ ಅವರು ತಮ್ಮ ಹಠ ಬಿಡದೆ ನಮ್ಮ ಭಾರತ ದೇಶದ ನನ್ನ ಸೇವೆ ಸಲ್ಲಿಸಬೇಕಂತ 30 ಸಲ ಅವರು ಎಳಿಬಿಡದೆ ಅವರು ಒಂದು ತಮ್ಮ ಅದನ್ನ ಅಡ್ಮಿಷನ್ ಹಳ್ಳಗಳ ಮಾಡಿದಾಗ ಈ ವಿದ್ಯಾರ್ಥಿ ಉತ್ಸುಕನಾಗಿದ್ದಾಗ ನೀವು ಕೊಡಬೇಕು ಅಂತಂದು ಅಡ್ಮಿಷನ್ ಕೊಡ್ತಾರೆ. ಅಡ್ಮಿಷನ್ ಕೊಟ್ಟಾಗ ಅವರು ಏನು ಮಾಡ್ತಾರೆ, ಕೇವಲ 2 ವರ್ಷ 10 ತಿಂಗಳಲ್ಲಿ ಅವರು ತಮ್ಮ ವೈದ್ಯಕೀಯ ಕೋರ್ಸ್ ಆದಂಥ MRCP ಮತ್ತು FRCS, ಮಾಸ್ಟರ್ ಆಫ್ ಕಾಲೇಜ್ ಆಫ್ ಸನ್ ಈಗಿರುವಂಥ MD, ಅದಕ್ಕೆ MRCP ಅಂದರೆ FRCS MS ಎರಡೂ ಪದವಿಯನ್ನು ಅತಿ ಸ್ವಲ್ಪ ವೇಳೆಯಲ್ಲಿ ಮುಗಿಸಿ ನಮ್ಮ ಭಾರತ ದೇಶಕ್ಕೆ ಮರಳುತ್ತಾರೆ. ಭಾರತ ದೇಶಕ್ಕೆ ಮರಳಿ ಒಳ್ಳೆಯ ಉತ್ತಮವಾದ ಸೇವೆಯನ್ನು ತಮ್ಮ ಪಶ್ಚಿಮ ವೆಸ್ಟ್ ಬಂಗಾಳದಲ್ಲಿ ಒದಗಿಸ್ತಾರೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಯಾವುದೇ ಒಂದು ಆಮಿಷ ಮತ್ತು ದುಡ್ಡಿಗೆ ಮಾಡದೆ ಸೇವೆ, ಇದೊಂದು ಜನ ಸೇವೆ ಮಾಡ್ಬೇಕಂತಂದು ಅವ್ರು ಸೇವೆಯನ್ನು ಮಾಡ್ತಾರೆ. ಹಾಗೆ ಅವರು ಫಿಸಿಷಿಯನ್, ಒಬ್ಬ ಚಿಕಿತ್ಸಕ ಮತ್ತು ಫ್ರೀಡಮ್ ಫೈಟರ್, ಸ್ವತಂತ್ರ ಹೋರಾಟಗಾರ ಮತ್ತು ಒಬ್ಬ ರಾಜಕಾರಣಿ, ಪೊಲಿಟಿಷಿಯನ್. ಅವರು 10 ವರ್ಷ ಸತತವಾಗಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ತಾರ ಹಾಗೂ ಸಿನೆಟ್ ಮೆಂಬರ್ ಆಗ್ತಾರ. ಮತ್ತು 1940 ಮಣ್ಣಿಗೆರೆ ಎಲ್ಲ ಪತ್ರಕರ್ತರು ಬಹಳಷ್ಟು
ಶ್ರದ್ಧೆಯಿಂದ ಕಾಳಜಿಯಿಂದ ಈ ಒಂದು ಕೊಂಪನಾಡಿನ ಗುರುತರವಾದಂತಹ ಸೇವೆಗಳನ್ನ ಕಾರ್ಯಗಳನ್ನ ಗುರುತಿಸಿ ಪತ್ರಿಕೆಯಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರೆಸ್ ಮೀಡಿಯಾ ಇರ್ಬೋದು, ಪ್ರತಿಯೊಂದರಲ್ಲಿಯೂ ಅತ್ಯಂತ ಒಂದು ಪ್ರಾಮಾಣಿಕವಾಗಿ ಅಣ್ಣಿಗೇರಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಸಂಚರಿಸಿ ಈ ಒಂದು ಸುದ್ದಿಗಳನ್ನ ಬಿಂಬಿಸ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಗಮನಾರ್ಹ ಸಂಗತಿ. ಈ ದಿಶೆಯೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ನಾವು ನಮ್ಮ ಅಣ್ಣಿಗೇರಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿಣಿ ಸಮಿತಿ ಸದಸ್ಯರೆಲ್ಲರೂ ಕೂತ್ಕೊಂಡು ಒಬ್ಬ ಪತ್ರಕರ್ತರನ್ನ ಗುರುತಿಸಿ ಅವರನ್ನ ಪತ್ರಕರ್ತ ಸಿರಿ ಪುರಸ್ಕಾರವನ್ನ ಕೊಡುವುದರೊಂದಿಗೆ ನಾವು ಈ ಒಂದು ಅಂದ್ರೆ ಈ ವರ್ಷದ ನಮ್ಮ ಹಿರಿಯ ಪತ್ರಕರ್ತರಾದಂತಹ ಶ್ರೀಯುತ ಬಸವರಾಜ್ ಮುಸದವರಿಗೆ ಪತ್ರಕರ್ತ ಸಿರಿ ಪುರಸ್ಕಾರ 2022 ನಾವು ಕೊಟ್ಟು ಅವರಿಗೆ ಗೌರವಿಸಿದ್ವಿ. ಯಾಕಂದ್ರೆ ಪತ್ರಕರ್ತರಿಗೆ ಗೌರವಿಸುವಂತದ್ದು ಗುರುತಿಸುವಂತದ್ದು ಕೆಲಸ ಬಹಳಷ್ಟು, ಯಾಕಂದ್ರೆ ನಿಜವಾಗ್ಲೂ ಬಹಳ ಪ್ರಾಮಾಣಿಕವಾದ ಕೆಲಸ ಅನ್ನೋದ್ರಿಂದ ಬಹಳ ಕಷ್ಟದ ಕೆಲಸ. ಬೆಳಗಿನ ಜಾವದೊಳಗೆ ಜಲ್ದಿ ಎದ್ದು ಅವ್ರ ಪತ್ರಿಕೆಯನ್ನು ಮನೆಗೆ ಪ್ರಾಮಾಣಿಕವಾಗಿ ತಲುಪಿಸಿ ಇವತ್ತ ಅಣ್ಣಿಗೇರಿ ಒಳಗೆ ಪತ್ರಿಕೆ ರಂಗದಲ್ಲಿ ಎಲ್ಲ ನಮ್ಮ ಅಣ್ಣಿಗೇರಿ ಯುವ ಪತ್ರಕರ್ತರು ಅವ್ರು ನಿಜವಾಗ್ಲೂ ನಾವು ಅಣ್ಣಿಗೇರಿ ತಾಲೂಕಿನ ಈ ರಾಜ್ಯದೊಳಗೆ ಒಂದು ಅತ್ಯಂತ ಮಾದರಿಯ ಪತ್ರಕರ್ತರ ತಾಲೂಕು ಕೇಂದ್ರದೊಳಗೆ ಈ ರೀತಿ ಕಾರ್ಯಾಲಯಗಳನ್ನ ಮಾಡ್ಕೊಂಡು ಅಲ್ಲಿ ಒಂದು ನಿರಂತರವಾದಂತಹ ಒಂದು ಸಭೆಗಳನ್ನ ಏನಾದ್ರು ಪ್ರೆಸ್ ಮೀಟ್ ಮಾಡಬೇಕು ಅಂತಂದ್ರೆ ಈಗ ಸಿಟಿ ಒಳಗೆ ಹುಬ್ಬಳ್ಳಿ ಒಳಗೆ ಇರ್ಬೋದು, ಧಾರವಾಡದಾಗಿರ್ಬೋದು, ಬಹಳಷ್ಟು ಸಂದರ್ಭದಲ್ಲಿ ಅವರು ಎಪಿ ಗುರುನಾಥ್ ಸರ್ ಇದ್ರು. ಬಹಳಷ್ಟು ಜನ ಸ್ನೇಹಿತರನ್ನು ಸೇರಿಸಿಕೊಂಡು ಸರ್ ನಾವು ಯಾವುದೇ ಅಧಿಕಾರಿ ಬರಲಿ, ಯಾವುದೇ ಇಲಾಖೆ ಆಗಿರಲಿ, ಯಾರೇ ಬಂದರೂ ನಮ್ಮ ಊರಿಗೆ ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಪ್ರೀತಿಯಿಂದ ನಿಮ್ಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಧಾರವಾಡ ಅಂತಂದ್ರೆ ಅವತ್ತು ಮಾಡಿಬಿಟ್ರು. ಅವಾಗ ಅವತ್ತನೇ ನಾನು ಅಂದ್ಕೊಂಡೆ ಮಾಧ್ಯಮ ರಂಗದಲ್ಲಿ ಕೂಡ ಈರಣ್ ಸರ್ ಅಂತವರು ಇರ್ತಾರ ಅಂತಕ್ಕಂಥದ್ದನ್ನು ನಾನು ಅವತ್ತು ಮನಗಂಡಲ್ಲ. ಬಟ್ ಈ ಅಣ್ಣಿಗೇರಿಯಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಕೂಡ ಬಹಳಷ್ಟು ಸೌಜನ್ಯದಿಂದ ಮಾತನಾಡತಕ್ಕಂಥವ್ರು. ಯಾವತ್ತಿಗೂ ಕೂಡ ಹೇಳಿದ್ದಲ್ಲ, ನಾನು ಅದೇ ಅಸತ್ಯವನ್ನು ಮರೆಮಾಚುವಂಥ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಸತ್ಯದ ದಾರಿಯಲ್ಲಿ ನಡೀತಾರೆ. ಪ್ರತಿಯೊಬ್ಬರು ಕೂಡ ಸೌಜನ್ಯತೆಯಿಂದ ಒಂದು ಉಗಾಡ್ ಸರ್ ಆಗಿರ್ಬೋದು, ರಫೀಕ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ನಾನು ಈಗ ಬಂದಾಗಿಂದ ನೋಡ್ತಿದ್ದೀನಿ. ಏನಾದರೂ ಊರಿಗೆ ಸಾಮಾಜಿಕ ಕಳಕಳಿ ಕೆಲಸ ಆಗ್ಬೇಕಂತಂದ್ರೆ ಅದ್ರ ಬಗ್ಗೆ ಮಾತ್ರ ನಾನು ಪ್ರಶ್ನೆ ಮಾಡ್ತಾರೆ. ಬೇರೆ ರೀತಿಯಾಗಿರ್ತಕ್ಕಂಥ ಪತ್ರಕರ್ತರನ್ನು ಕೂಡ ನಾನು ನೋಡಿದ್ದೆ. ಬಟ್ ಇಲ್ಲಿ ಯಾರು ಆ ಥರ ಇಲ್ಲ. ಅಂದ್ರೆ ಅದನ್ನೇ ಹೇಳಿದ್ದಾರೆ, ಇಡೀ ಸಮಾಜಕ್ಕೆ ಕೈಗನ್ನಡಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪತ್ರಿಕಾ ರಂಗದ ಮುಖ ದೀಪವಾಗಿ ಅವರೆಲ್ಲ ಇಲ್ಲಿ ಪ್ರತಿನಿಧಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಹೆಚ್ಚಿಸ್ತೇನೆ. ಅದಕ್ಕೆ ಈ ನಾನು ಅಧಿಕಾರಿ ವಿಚಾರವಾಗಿ ನೀವು ಅದನ್ನು ಮಾಡಿ ಸರ್, ಇದನ್ನು ಮಾಡಿ ಅಂತ ಹೇಳಿದ್ದಾರೆ. ನಾವು ಅವರೆಲ್ಲರ ಸಲಹೆಗಳನ್ನ ಈ ಹಿಂದೆ ಹೇಗೆ ಪಡೆದಿದ್ದೆ, ಮುಂದಿನ ನಿರ್ಮಾಣಗಳಲ್ಲಿ ಕೂಡ ಪಡಿದ್ದೇನೆ. ಏನು ಈ ಇಡೀ ಊರನ್ನ ಎಲ್ಲ ರಂಗದಿಂದಲೂ ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ನನ್ನ ಕಡೆ ಆಗಿರ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಮತ್ತೊಮ್ಮೆ ಈ ಪತ್ರಕರ್ತರಿಗೆ ಹಾಗೂ ಅವರ ಸಂಘಕ್ಕೆ ಸಿಗಬೇಕಾದ ಸೌಲಭ್ಯಗಳು ಕಾನೂನಿನ ಚೌಕಟ್ಟಿನೊಳಗಡೆ ನಮ್ಮ ಪುಸ್ತಕದಿಂದ ಏನಾದರೂ ಒದಗಿಸುವಂತ ಅವಕಾಶಗಳಿದ್ದಲ್ಲಿ ನಾನು ಕೂಡ ಅವರಿಗೆ ಎಲ್ಲ ರೀತಿಯ ಸಹಕರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ಹೇಗೆ ಎಲ್ಲ ದಿನಾಚರಣೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡ್ತಿದ್ದಾರೆ, ಈ ಪತ್ರಕರ್ತರ ದಿನಾಚರಣೆ ಅಂತಕ್ಕಂಥದ್ದು ಕೂಡ ಅದ್ದೂರಿಯಾಗಿ ಆಚರಿಸುವಂಥ ದಿನಮಾನಗಳು ಬರಲಿ ಅಂತ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟು ನನ್ನನ್ನು ಇಲ್ಲಿ ಆಹ್ವಾನಿಸಿ ನನಗೆ ಸನ್ಮಾನ ಮಾಡೋದ್ರ ಜೊತೆಗೆ ಹೆಚ್ಚಿನ ಜವಾಬ್ದಾರಿಯನ್ನ ಈ ಊರಿಗೆ ಮಾಡಲಿ ಅಂತಕ್ಕಂಥ ಮಾತನ್ನ ಅವರೆಲ್ಲರೂ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಇದುವರೆಗೂ ನನ್ನ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಪತ್ರಕರ್ತರಿಗೆ ಏನ್ ಬೇಕು ನನ್ನ ಕಡೆಯಿಂದ ಆಗ್ತಕ್ಕಂಥ ಸಹಕಾರವನ್ನು ಮಾಡೋದ್ರ ಜೊತೆಗೆ ಈ ಊರನ್ನ ಅಭಿವೃದ್ಧಿಪಡಿಸಲಿಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಬೇಕು, ಸಲಹೆ ಬೇಕು ಹಾಗೂ ಸಹಕಾರ ಬೇಕು. ಅದೇ ನಿಟ್ಟಿನಲ್ಲಿ ನಾವೆಲ್ಲ ಈ ಊರನ್ನ ಅಭಿವೃದ್ಧಿಪಡಿಸಲಿಕ್ಕೆ ಏನ್ ಸಾಧ್ಯ ಅದೆಲ್ಲವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಧನ್ಯವಾದ. ಇದರೊಳಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂತ ಹಿಂದುಳಿದ ಸಹಿತ ಸಮಯ ಸಂದರ್ಭ ಈಗ ಆಗಲೇ ಅವಧಿ ಮುಗಿದ್ರಿಂದ ಸಾಕಷ್ಟು ಸಮಯ ಮೀರಿದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಹಿಂದಿನ ಹಿರಿಯರ ಒಂದು ಮಾರ್ಗದರ್ಶನ ಇನ್ನೂ ಒಳ್ಳೆ ಅಂತ ಹೇಳ್ತಾ ಮುಖ್ಯವಾಗಿ ಮಹಂತೇಶ್ ನಿಡಮಣಿಯವರು ನಾನು ಇವತ್ತು ನೋಡಿದವರಿಗೆ ಅವರು ಒಬ್ಬರು ಬಾಯಲ್ಲಿ ಹೇಳಿದ್ದೆ, ನಾನು ಇಲ್ಲ ನನಗೆ ದುಡ್ಡು ಮಾಡ್ಲಿಕ್ಕೆ ಬಂದಿಲ್ಲ, ಅಣ್ಣಿಗರಿಗೆ ಒಳ್ಳೇದು ಮಾಡಕ್ಕೆ ಬಂದೀನಿ, ಇಲ್ಲಿ ಒಂದು ನಿಜವಾಗಿಯೂ ನೆನಪಿಡುವಂಥ ಶಾಶ್ವತವಾಗಿ ನೆನಪಿಡುವಂಥ ಕೆಲಸ ಮಾಡ್ಲಿಕ್ಕೆ ಬಂದೀನಿ ಅಂತ ಯಾರೋ ಒಬ್ಬರಿಗೆ ಮಾತಾಡಿದ್ರು ಕೇಳಿದ್ದೆ. ಅದು ಅವರು ನಿಜವಾಗಿಯೂ ಒಂದು ಆ ವಿಚಾರಗಳಿದ್ರೆ ಅವ್ರಿಗೆ ತುಂಬ ನಾವೆಲ್ಲ ಸಹಾಯ ಸಹಕಾರ ಆಗಿರ್ತೀವಿ. ಅವರಿಗೆ ಒಳ್ಳೆಯ ರೀತಿಯೊಳಗೆ ನಾವೆಲ್ಲ ಇರ್ತೀವಿ. ಅಮೂಲಾಗ್ರವಾಗಿ ಈ ಅಣ್ಣಿಗರಿಗೆ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥ ಸಂಘದ ಈ ಪತ್ರಿಕಾ ದಿನಾಚರಣೆಯ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂತ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ರವಿರಾಜ್ ಮಣ್ಣೇಕರ್ ಅವರೇ ಹಾಗೂ JDS ಮುಖಂಡರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಅಂಗಡಿ ಅವರೇ ಮತ್ತು ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಮಹಂತೇಶ್ ನಿಡಮಣಿ ಅವರೇ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರಾದ ಬಸವರಾಜ್ ಮುಸದವರೇ ಹಾಗೂ
ಈ ಒಂದು ಪತ್ರಿಕಾ ಒಂದು ಬಳಗದಲ್ಲಿ ಪಾಲ್ಗೊಂಡಂತ ಎಲ್ಲ ಮಹಿಳೆಯರ ಪಾಲಕ ಮಹಿಳೆಯರಿಗೆ ನನ್ನ ಶರಣಾರ್ಥಿ. ಇವತ್ತು ಒಬ್ಬರಿಗಿಂತ ಒಬ್ಬರು ಜ್ಞಾನಿಗಳ ಮಾಡುತ್ತಾರೆ. ಜ್ಞಾನದ ಒಂದು ಒಳ್ಳೆಯ ಹರಿಸಿಬಿಟ್ಟಾರೆ. ಮಾತಾಡುವಂಥ ಮಾತು ಅಧ್ಯಕ್ಷರಿಗೆ ವಿಷಯಗಳಿಗೆ ಸಭಾಧ್ಯಕ್ಷರಿಗೆ ಪ್ರತಿಯೊಂದು ಮಾತು ತಮಗೆಲ್ಲರಿಗೂ ತಿಳಿದಬಿಟ್ಟವು. ಮತ್ತು ಅದನ್ನು ನಾವು ವಿಸ್ತರಿಸಿರೋದ್ರಾಗ ಯಾವ ಅರ್ಥನೂ ಇಲ್ಲ ಅಂತ ನಾವು ಭಾವಿಸ್ಕೊಂಡಿದ್ದೀನಿ. ಆ ಹಿನ್ನೆಲೆ ಒಳಗೆ ಪತ್ರಿಕಾ ದಿನಾಚರಣೆ ಮತ್ತು ವೈದ್ಯ ದಿನಾಚರಣೆ ಎರಡೂ ಒಂದು ಸುಯೋಗವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯನಿರತ ಪತ್ರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಣ್ಣ ಗುರ್ಕಾರ್ ಅವರು ಭಾಳ ಒಂದು ಒಳ್ಳೆಯ ರೀತಿ ಅವರೊಂದು ಕಾರ್ಯವೊಳಗೆ ತಗೊಂಡು ಬಂದಿದ್ದು, ಅದನ್ನು ನಡೆಸ್ಕೊಂಡು ಹೊರಟಿದ್ದು ನಮ್ಗೆ ಅತ್ಯಂತ ಒಂದು ಆಶಯ ಆಗೈತಿ. ಯಾವತ್ತೂ ಅವರು ಯಾವಾಗ ಈ ಪತ್ರಿಕಾ ಪೀಳಿಗೆ ಬಂದಾರ ಆವತ್ತಿನಿಂದ ಹಿಡಿದು ಇಂದಿನವರೆಗೂ ಕೂಡ ಈ ಕಾರ್ಯಾಲಯ ಇದ್ರು ಅಂತ ಇರದೇ ಇದ್ರು ಕೂಡ ತಾವು ಹೆಂಗೆ ಅದನ್ನು ಕ್ರೋಢೀಕರಣ ಮಾಡಿಕೊಂಡು ಸಂಪನ್ಮೂಲ ವ್ಯಕ್ತಿಗಳಿಗೆ ಅಂತ ಅದನ್ನ ಹೆಂಗೆ ತಗೊಂಡು ಬಂದಿದ್ರು ಒಟ್ಟು ನಮ್ಮನ್ನೆಲ್ಲರೂ ಪುನಿಷ್ಮಟ್ ಕಾರ್ಯಕ್ರಮ ಮಾಡಬೇಕು. ಮತ್ತು ಅಣ್ಣಿಗೆರೆ ಒಳಗೆ ಅಣ್ಣಿಗೆರೆ ತಾಲೂಕಿನೊಳಗೆ ಅಥವಾ ನವಲಗುಂದ ಅಖಂಡ ನವಲಗುಂದ ವಿಧಾನಸಭಾ ಕ್ಷೇತ್ರ ಇದ್ದಂಗೂ ಕೂಡ ಈ 68 ಹಳ್ಳಿದಂಗೂ ಕೂಡ ಹಳ್ಳಿ ಒಳಗೆ ಗುರ್ಕಾರ್ ಇರೋದು ಅವ್ರ ಹೆಸರು ಪಾಪುಲರ್ ಐತಿ. ಯಾಕಂತಂದ್ರೆ ಯಾರ ಮನೆ ಕಾರ್ಯಕ್ರಮ ಇರಲಿ, ಏನು ಸಭೆ ಸಮಾರಂಭ ಇರಲಿ ಅಥವಾ ಅವ್ರ ಮನೆ ಯಾರು ದೊಡ್ಡವ್ರು ಆಗ್ಯಾರಂದ್ರೆ ಅದೊಂದು ಸುದ್ದಿನ ಮಾಡೋ ಯಾರು ಉಳಿದಾಗ. ಹಿಂಗಾಗಿ ಅವ್ನ ಸುದ್ದಿ ಏನಂತಂದ್ರೆ ಇಡೀ ತಾಲೂಕು ತುಂಬ ಪ್ರಸರೇಶ ಉಳಿದ ರಿಪೋರ್ಟ್ಸ್ ಏನದ ಅಂದ್ರೆ ನಾವೆಲ್ಲರೂ ಕೆಲವೊಂದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೋಗ್ತಿರ್ತೀವಿ, ವಸ್ತುನಿಷ್ಠ ವರದಿ ಬರೆಯುವಂಥ ನಿಟ್ಟಿನಾಗ ವಿಚಾರ ಮಾಡ್ತಿರ್ತೀವಿ, ಬರ್ತಿರ್ತೀವಿ. ಆದರೆ ತಾಲೂಕಿನಾದ್ಯಂತ ತನ್ನನ್ನು ಅತ್ಯಂತ ಪ್ರಭಾವಶಾಲಿಯಾಗಿ ಗುರುತಿಸಿಕೊಂಡಂಥ ವ್ಯಕ್ತಿ ಅಂದರೆ ನಮ್ಮ ಕಾರ್ಯನಿರತ ಪತ್ರ ಸಂಘದ ಅಧ್ಯಕ್ಷ. ಇನ್ನು ನೇತಾಜಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷ ಹುಸೇನ್ ಬೆಟಗೆರೆ ಪತ್ರಕರ್ತ ಕಾರ್ಯಾಲಯಕ್ಕೆ ಕೇರಂ ಬೋರ್ಡ್, ಚೆಸ್, ವಾಲಿಬಾಲ್ ಹಾಗೂ ಇನ್ನಿತರ ಕ್ರೀಡಾ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಿದರು. ಕಾರ್ಯಕ್ರಮದಲ್ಲಿ ಎಸ್ವಿ ಕುರಡಗಿ, ಎಪಿ ಗುರಿಕಾರ, ಅನ್ವರ್ ಹುಬ್ಬಳ್ಳಿ, ಪುರಸಭೆ ನಾಮನಿರ್ದೇಶಿತ ಸದಸ್ಯ ರಾಘವೇಂದ್ರ ರಾಮಗಿರಿ, ಮಂಜುನಾಥ್ ತಿಗಡಿ, ಯಲ್ಲಪ್ಪ ದುಂದೂರ, ಪಾಂಡುರಂಗ ಓಶೇಕರ, ಮೃತ್ಯುಂಜಯ ದಿಂಡಿ, ಚಂದ್ರಗೌಡ ಪಾಟೀಲ್, ಭೂದೇಶ್ ಹಳ್ಳಿ, ಮಲ್ಲಪ್ಪ ದೊಡ್ಡಮನಿ, ಮಲ್ಲಪ್ಪ ಅಡಕಾವು ಇನ್ನಿತರರು ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಆರ್ಪಿ ಅಕ್ಕಿ ಹಾಗೂ ಹುಸೇನ್ ಬೆಟಗೇರಿ, ರಫೀಕ್ ಕಲೆಗಾರ, ಮಂಜುನಾಥ್ ತಿಗಡಿ ಸೇರಿದಂತೆ ಇನ್ನಿತರ ನಾಡಿನ ಸಾಧಕರನ್ನ ಸಹಾಯ ಸಹಕಾರ ನೀಡಿದವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ರಫೀಕ್ ಮುಳುಗುಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಕವಿ ನುಡಿಗೋಲಿಲೆ ಹಾಡಿನ ಹಾಗೆ ದಪದ ಪರಿಸರಿ ದಾಪ ಪರಿಸರಿದ ಸರಿ ನುಡಿ ತನ್ನನೆ ಗಾಳಿಯ ಹಾಗೆ ಕವಿ ನುಡಿಗೋಲಿಲೆ ಹಾಡಿನ ಹಾಗೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪತ್ರಿಕಾ ವರದಿಗಾರ ಅರುಣ್ ಕುಮಾರ್ ಹೂಗಾರ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಸ್ವಾಗತ ಈರಪ್ಪ ಗುರಿಕಾರ್, ನಿರೂಪಣೆ ಜಗದೀಶ್ ಗಾಣೇಗರ್, ನಂದೀಶ್ ಬುಳ್ಳ ವಂದನಾರ್ಪಣೆಗೈದರು.